ಅಮ್ಮನ ಸಂಪರ್ಕ ಮಾಡೋಕ್ಕಾಗ್ತಾ ಇಲ್ಲ ಮೂರ್ಖ. ಯಾಕೆ? ಲೋಕ ಬೇರೆಯಾಗಿರೋ ಕಾರಣದಿಂದ. ಮತ್ತೀಗ ಅಮ್ಮನಿಗೆ ಸಂದೇಶ ಕಳ್ಸೋಕಾಗೋದು ಇಲ್ಲಿಂದ ಹೊರಗಡೆ ಹೋದಾಗ ಮಾತ್ರ. ನಡಿ, ಈ ರಾಕ್ಷಸನ್ ಹಿಂದೆ ಹೋಗೋಣ. ಬಾ ಮೂರ್ಖ. ಇವನಂತೂ ಗುಹೆ ಒಳಗಡೆ ಹೋಗ್ತಿದ್ದಾನೆ ಗೆಳೆಯ. ಇದ್ರರ್ಥ ಏನು ಅಂದ್ರಿ? ಹುಲಿ ಮರಿನೂ ಈ ಗುಹೆ ಒಳಗಡೆನೇ ಇದೆ ಅಂತ. ನಾವು ಒಳಗ್ ಹೋಗ್ಲೇಬೇಕಾಗತ್ತೆ. ನಾವು ಒಳಗಡೆ ಹೇಗ್ ಹೋಗೋದು? ಗುಹೆ ಬಾಗ್ಲಲ್ಲಿ ಇಬ್ರು ರಾಕ್ಷಸರು ನಿಂತಿದ್ದಾರೆ. ಹುಲಿ ಮರಿಗಳನ್ನ ಇವರು ಏನ್ ಮಾಡ್ತಾರೆ? ಇದನ್ನ ನೋಡೋಕೆ ಒಳಗಡೆ ಹೋಗ್ಲೇಬೇಕು. ಯಾರ್ ನೀವಿಬ್ರು? ಎಲ್ಲಿಂದ ಬಂದ್ರಿ? ಹೇಗ್ ಬಂದ್ರಿ? ಯಾಕ್ ಬಂದ್ರಿ? ಇಲ್ ಬಂದಿರೋ ಕಾರಣ ಹೇಳಿ. ಬೇಡ ವಾಸುಕಿ, ಬೇಡ. ಕೋಪ ಬೇಡ. ಇವರು ನಮ್ಮ ಮಾರ್ಗದರ್ಶಕರು. ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆ ಹುಲಿ ಮರಿಗಳ ಹತ್ರ. ಅದಕ್ಕಾಗಿ ಶಾಂತವಾಗಿರು. ನೀವಿಬ್ರು ಯಾಕೆ ಉತ್ತರ ಕೊಡ್ತಿಲ್ಲ? ಇವ್ರನ್ನ ರಾಜ್ಕುಮಾರಿ ಅಜಮುಖಿ ಹತ್ರ ಕರ್ಕೊಂಡು ಹೋಗಿ. ಈಗ ನಡೀರಿ, ಮುಂದಕ್ಕೆ ನಡೀರಿ. ನೀವು ಹೇಗಿರೋದನ್ನ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ ದೇವಿ. ನಮ್ಮ ಶಿವ ಇನ್ನೇನು ಮನೆಗೆ ಬಂದು ಬಿಡ್ತಾನೆ. ನನ್ನ ಚಿಂತೆ ಅವರು ಬರದೇ ಇರೋದಕ್ಕಲ್ಲ ಋಷಿವರ್ಯ. ದೇವಿ, ನಿಮ್ಮ ಈ ಚಿಂತೆಗೆ ಬೇರೆ ಕಾರಣ ಇದ್ರೆ ಹೇಳಿ. ಅದು ಗೊತ್ತಿಲ್ಲದೆ ಇರೋದ್ರಿಂದ ನಾನ್ ನಿಮ್ಗೆ ಯಾವ ಸಹಾಯನೂ ಮಾಡೋದಕ್ಕಾಗ್ತಾ ಇಲ್ಲ. ಋಷಿವರ್ಯ, ಶಿವ ಇನ್ನೂ ನನಗೆ ಯಾವ ಸಂದೇಶನೂ ಕಳಿಸಿಲ್ಲ. ನನಗೆ ಆ ಚಿಂತೆ ಆಗ್ತಿದೆ. ಇದಕ್ಕೂ ಮುಂಚೆ ಯಾವಾಗ ತಡ ಆದ್ರೂ ಶಿವ ಸಂದೇಶ ಕಳಿಸ್ತಿದ್ದ. ಆದ್ರೆ ಈ ಸಲ ಅವನೂ ಬಂದಿಲ್ಲ, ಮತ್ತೆ ಯಾವ ಸಂದೇಶನೂ ಇಲ್ಲ. ನನ್ನ ಶಿವ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಹೆದರ್ಕೋಬೇಡಿ ಹುಲಿ ಮರಿಗಳೇ. ನಿಮ್ಮನ್ನ ಹಿಂದಿರುಗಿ ಕರ್ಕೊಂಡು ಹೋಗೋಕೆ ನಾನು ಬಂದಿದ್ದೀನಿ. ನೀವೆಲ್ಲ ಈ ಪ್ರಾಣಿಗಳನ್ನ ಯಾಕೆ ಬಂದಿ ಮಾಡಿ ಇಟ್ಕೊಂಡಿದ್ದೀರಾ? ನಾನ್ ಹೇಳ್ತೀನಿ ಯಾಕೆ ಬಂಧಿಸಿರೋದು ಅಂತ.
ಶಿವ, ಈ ಬಾಲ ಸ್ವರೂಪ ಅದೇ ಶಿವಂದು. ನನ್ನಣ್ಣ ತಾರಕಾಸುರನ ಅಮರತ್ವಕ್ಕೂ ಇವನಿಗೂ ಸಂಬಂಧ ಇದೆ. ಅಣ್ಣನ್ ತಪಸ್ಸು ನನಗ್ ಸಮಸ್ಯೆ. ದಿನ ಈ ಕಷ್ಟದ ಪರ್ವತ ಹತ್ತಿ ಇವನನ್ನ ನಾನು ನೋಡಕ್ ಬರ್ಬೇಕು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ನನ್ನ ಅಣ್ಣ ಧನ್ಯ. ಇವನನ್ನ ನೋಡಿ ನಾನು ಧನ್ಯ ಆದೆ. ನನ್ನಣ್ಣ ಇಷ್ಟು ವರ್ಷದಿಂದ ಕಠಿಣ ತಪಸ್ ಮಾಡ್ತಿದ್ದಾನೆ. ನಾನು ಭವಿಷ್ಯ ಹೇಳ್ತಿದ್ದೀನಿ, ನನ್ನ ಅಣ್ಣಂಗೆ ಅವನ ಕಠಿಣ ತಪಸ್ಸಿಗೆ ಫಲ ಖಂಡಿತ ಸಿಗುತ್ತೆ. ನಿನ್ನ ತಪಸ್ಸು ಪೂರ್ತಿಯಾಯಿತು ತಾರಕಾಸುರ. ನಾನು ನಿನ್ನ ತಪಸ್ಸಿಗೆ ಪ್ರಸನ್ನನಾದೆ. ಕೇಳು ತಾರಕಾಸುರ, ನಿನಗೆ ಏನು ವರ ಬೇಕು? ಹೇ ಬ್ರಹ್ಮದೇವ, ನನಗೆ ಅಮರತ್ವದ ವರ ಕೊಡಿ. ಇಲ್ಲ ತಾರಕಾಸುರ, ಈ ಜಗತ್ತಿನಲ್ಲಿ ಯಾರೇ ಜನ್ಮ ಪಡ್ಕೊಂಡ್ರೂ ಅವರಿಗೆ ಮೃತ್ಯು ಅನಿವಾರ್ಯ. ನಿನಗೆ ಅಮರತ್ವದ ವರ ಕೊಟ್ಟು ನಾನು ಸಮಸ್ತ ಸೃಷ್ಟಿ ಚಕ್ರಕ್ಕೆ ಹಾನಿ ಮಾಡೋದಿಲ್ಲ. ನೀನು ಈ ವರಕ್ಕೆ ಬದಲಾಗಿ ಬೇರೆ ವರ ಕೇಳೋದಾದ್ರೆ ಖಂಡಿತ ಕೇಳು, ನಾನು ನೀಡ್ತೀನಿ. ನನಗೆ ಗೊತ್ತಿತ್ತು ಬ್ರಹ್ಮದೇವ, ನೀವು ನನಗೆ ಅಮರತ್ವದ ವರ ಕೊಡೋದಿಲ್ಲ ಅಂತ. ಯಾಕಂದ್ರೆ ಅಮರತ್ವದ ಮೇಲೆ ಕೇವಲ ದೇವತೆಗಳ ಅಧಿಕಾರ ಇದೆ. ಸರಿ, ಹಾಗಾದ್ರೆ ಬ್ರಹ್ಮದೇವ, ನಾನು ನಿಮ್ಮನ್ನ ಬೇರೆ ವರನೇ ಕೇಳ್ತೀನಿ. ಕೇಳು ತಾರಕಾಸುರ. ಹೇ ಬ್ರಹ್ಮದೇವ, ನೀವು ನನಗೆ ವರ ಕೊಡಿ. ನನ್ನ ಮೃತ್ಯು ಕೇವಲ ಶಿವಪುತ್ರನಿಂದ ಆಗ್ಬೇಕು. ಏನಾಯ್ತು ಬ್ರಹ್ಮದೇವ? ನಾನಂತೂ ನಿಮ್ಮ ಹತ್ರ ವರವಾಗಿ ಮೃತ್ಯುವನ್ನ ಕೇಳಿದ್ದು. ಆದ್ರೂ ನಿಮ್ಗೆ ಯಾವ ವಿಷಯಕ್ಕೆ ಹಿಂಜರಿಕೆ? ಈಗ ನೀವು ನನಗೆ ಈ ವರನು ಕೊಡೋಕ್ಕಾಗೋದಿಲ್ಲ ಅಂದ್ರೆ ನಾನ್ ನಿಮ್ಮಿಂದ ಇನ್ನೊಂದು ವರ. ತಥಾಸ್ತು. ಶುಭಾಶಯ ಅಣ್ಣ, ಶುಭಾಶಯ. ಅಜಾಮುಖಿ, ಅಣ್ಣ, ನನಗ್ ತುಂಬಾ ಸಂತೋಷ ಆಯ್ತು. ನಂಗ್ ಗೊತ್ತಿತ್ತು ನಿಮ್ ತಪಸ್ಸು ಫಲಿಸುತ್ತೆ ಅಂತ. ಈಗ ನಿಮ್ ತಪಸ್ಸಿನ ಜೊತೆಗೆ ನನ್ ಸಮಸ್ಯೆನೂ ಮುಗೀತು. ಪ್ರತಿದಿನ ಈ ದೊಡ್ಡ ಬೆಟ್ಟ ಹತ್ಕೊಂಡ್ ಬರೋ ಸಮಸ್ಯೆ ಆದ್ರೆ ನೀವು ಮೃತ್ಯು ವರ ಯಾಕೆ ಕೇಳಿದ್ರಿ?
ಅದೂನು ಆ ಅಘೋರಿ ಶಿವನ ಪುತ್ರನ ಕೈಲಿ. ಮೃತ್ಯು ಅಂದ್ರೆ ಮೃತ್ಯುನೇ ಅಲ್ವಾ? ಇಲ್ಲ ಅಜಾಮುಖಿ, ಹಾಗ್ ನಿನಗನ್ಸುತ್ತೆ. ನಾನು ಮೃತ್ಯುನಲ್ಲ, ಮೃತ್ಯು ರೂಪದಲ್ಲಿ ಅಮರತ್ವನೇ ವರವಾಗಿ ಪಡೆದಿದ್ದು. ಈ ವರದಲ್ಲಿ ಅಮರತ್ವ ಹೇಗೆ ಅಣ್ಣ? ಅಜಾಮುಖಿ, ಶಿವ ಒಬ್ಬ ಸನ್ಯಾಸಿ. ಅವನು ಯಾವತ್ತೂ ಮದುವೆ ಆಗೋದಿಲ್ಲ, ಅವನು ಯಾವತ್ತೂ ಗೃಹಸ್ಥ ಆಗಲ್ಲ, ಅವನಿಗೆ ಯಾವತ್ತೂ ಪುತ್ರ ಹುಟ್ಟೋದಿಲ್ಲ. ಅಂದ್ರೆ ತಾರಕಾಸುರನಿಗೆ ಸಾವಿಲ್ಲ. ಬಾಲಕ, ನನ್ನ ಹೆಸರು ಬಾಲಕ ಅಲ್ಲ. ಇಷ್ಟು ಚಿಕ್ಕ ಆಕಾರ, ಇಷ್ಟುದ್ದ ನಾಲಿಗೆ, ಏನ್ ಹೆಸರು ನಿಂದು? ಇವನ್ ಹೆಸರು ಶಿವ, ನನ್ನ ಹೆಸರು ಮೂರ್ಖ. ಈ ಮೂರ್ಖ ಯಾರು? ಇವನು ಬ್ರಹ್ಮನೂ ಅಲ್ಲ, ವಿಷ್ಣುನೂ ಅಲ್ಲ. ಅವರಿಬ್ರು ಎಲ್ಲಿದ್ದಾರೆ? ಶಿವ, ನೀವು 3 ಮಕ್ಳಲ್ವಾ? ಹೌದು, ನನಗೆ 2 ಸೋದರರಿದ್ದಾರೆ, ದೇವ ಮತ್ತೆ ನಾರಾಯಣ. ರಾಜ್ಕುಮಾರಿ ಅಜಮುಖಿ, ಇವರಿಬ್ರು ಕಳ್ಳರ ಹಾಗೆ ಓಡಾಡ್ತಾ ಇದ್ರು. ಯಾಕ್ ಬಂದ್ರಿ? ಯಾವ ಕಾರಣಕ್ಕೆ? ಹೇಗ್ ಬಂದಿದ್ದು? ಸತ್ಯ ಹೇಳಿ. ನಾವಿಲ್ಲಿಗೆ ಹುಲಿ ಮರಿಗಳನ್ನ ಕಾಪಾಡೋಕ್ ಬಂದ್ವಿ. ಮರದ ಬಾಗಿಲ ಮುಖಾಂತರ ಬಂದಿದೀವಿ. ಅಲ್ಲಿ ನೋಡಿ, ಅಲ್ಲಿದೆ ಹುಲಿ ಮರಿಗಳು. ನಮ್ಗೆ ಕೊಟ್ಬಿಡಿ. ನಾನು ಈ ಹುಲಿ ಮರಿಗಳ ತಾಯಿಗೆ ಇವ್ರುಗಳ ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಮಾತು ಮಾತು, ಆದ್ರೆ ನಿನ್ ಮಾತು ಕನ್ಸಾಗೆ ಇರುತ್ತೆ. ಅದಂತೂ ಉಳಿಯಲ್ಲ, ನೀವು ಉಳಿಯಲ್ಲ. ಇವು ನನ್ನ ಅಣ್ಣಂಗೆ ಆಹಾರ ಆಗುತ್ತೆ, ಆಮೇಲೆ ನೀನು ನನ್ ಬೇಟೆ. ಗೆಳೆಯ ಶಿವ, ನನ್ನ ಕಾಪಾಡು. ಗೆಳೆಯ ಶಿವ, ಶಿವ. ಚಿಂತೆ ಮಾಡಬೇಡ ಮೂರ್ಖ, ನಾನಿದ್ದೀನಿ ನಿನ್ನ ರಕ್ಷಣೆ ಮಾಡೋದಿಕ್ಕೆ. ಶಿವ, ನೀನ್ ಇವನನ್ನ ಕಾಪಾಡ್ಬೇಕು ಅಂತಂದ್ರೆ ನೀನ್ ನನ್ಗೆ ಒಂದ್ ಮಾತು ಕೊಡ್ಬೇಕು. ಒಂದ್ ಷರತ್ತಿದೆ ನಿನಗೆ. ನೀವು ನಿಮ್ಮ ಷರತ್ತನ್ನ ಹೇಳಿ. ಕೇಳಿದ್ದೆ ಶಿವ ಮಹಾದಾನಿ ಅಂತ. ಗೆಳೆಯರಿಗೆ, ಭಕ್ತರಿಗೆ ಏನ್ ಬೇಕಾದ್ರೂ ಮಾಡ್ತಾನೆ. ಯಾರು ಏನೇ ಕೇಳಿದ್ರು ಅದನ್ ಕೊಟ್ಬಿಡ್ತಾನೆ. ಮತ್ತೀಗ ಮಹಾದಾನಿ ಶಿವಂಗೆ ಪರೀಕ್ಷೆ ಇದೆ. ಷರತ್ತು ಏನು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು, ಪರೀಕ್ಷೆನ ಅಥವಾ ಪರಿಕಲ್ಪನೆನ ಅಂತ. ನನಗೆ ಮಾತ್ ಕೊಡು. ನೀನು ನನ್ನ ಅಣ್ಣಂಗೆ ಆಹಾರ ಆಗ್ತೀಯ, ಮತ್ತೆ ನನ್ನ ಆಸೆನ ಪೂರೈಸ್ತೀಯ ಅಂತ. ಬೇಡ ಶಿವ, ಬೇಡ. ಒಪ್ಕೋಬೇಡ ಈ ಷರತ್ತಿಗೆ. ಒಪ್ಕೋಬೇಡ. ಅಮ್ಮ ನಿನ್ನನ್ ಬಿಟ್ಟು ಇರೋದಕ್ಕಾಗಲ್ಲ ಗೆಳೆಯ. ನೀನೇ ಅವ್ರ ಜೀವ. ಒಪ್ಕೋಬೇಡ ಈ ದುಷ್ಟ ರಾಕ್ಷಸಿಯ ಷರತ್ತಿಗೆ.
ಬಹುಶಃ ದೇವಿ ಪಾರ್ವತಿ ಮತ್ತೆ ನನ್ನ ಶಿವನ್ಗೆ ಮೋಡಿ ಮಾಡಿರ್ಬೇಕು. ನನ್ನನ್ನ ಸೋಲ್ಸೋದಿಕ್ಕೆ, ನಂದೇ ತಪ್ಪು ಅಂತ ನಿರೂಪಿಸೋದಿಕ್ಕೆ. ಆದ್ರೆ ನಾನು ಹಾಗಾಗೋದಿಕ್ಕೆ ಬಿಡೋದಿಲ್ಲ. ಅವ್ರು ಅಂದ್ಕೊಂಡಿರೋದು ಯಾವತ್ತೂ ಆಗಲ್ಲ, ಖಂಡಿತ ಆಗಲ್ಲ. ಮಾತ್ ಕೊಡು ಶಿವ, ಮಾತ್ ಕೊಡ್ತೀಯಾ ಇಲ್ಲ ಈಗ್ಲೇ ಒಂದ್ ಜೀವ ತೆಗೆದ್ಬಿಡ್ಲಾ? ನನ್ ಚಿಂತೆ ಮಾಡ್ಬೇಡ ಗೆಳೆಯ. ಯಾವುದೇ ಪರಿಸ್ಥಿತಿಲೂ ಮಾತ್ ಕೊಡ್ಬೇಡ ಅವಳಿಗೆ. ಉತ್ತರ ಕೊಡು ಶಿವ. ನಿನ್ ಮಾತಾ ಅಥವಾ ಇವನ್ ಅಂತ್ಯನಾ? ನನ್ಗೆ ಅಮ್ಮ ಹೇಳಿದ್ದಾರೆ, ಯಾವುದೇ ಮುಖ್ಯವಾದ ನಿರ್ಧಾರನ ಕುಟುಂಬ ಅಥವಾ ಸ್ನೇಹಿತರ ಹತ್ರ ಮಾತಾಡಿ ತಗೋಬೇಕು ಅಂತ. ಎಲ್ಲಿದ್ದಾರೆ ನಿನ್ ಸ್ನೇಹಿತರು? ಕರ್ಕೊಂಡ್ ಬಾ ನನ್ನ ಹತ್ರ. ಇಲ್ಲೇ ಇದ್ದಾರೆ. ಆದ್ರೆ ಇಲ್ಲಂತೂ ಯಾರೂ ಕಾಣಿಸ್ತಿಲ್ಲ ರಾಜ್ಕುಮಾರಿ ಅಜಮುಖಿ. ನನಗೇನಾದ್ರೂ ಅತಿಯಾಗಿ ಕೋಪ ಬಂದ್ರೆ ನಿನ್ನ ಅಹಂಕಾರ ಎಲ್ಲ ಇಲ್ಲೇ ಇಳಿದು ಹೋಗುತ್ತೆ. ಹೇಳು, ಎಲ್ಲಿದ್ದಾರೆ ನಿನ್ ಸ್ನೇಹಿತರೆಲ್ಲ? ಕರೀತೀನಿ. ಗೆಳೆಯರೇ, ಪ್ರತ್ಯಕ್ಷರಾಗಿ. ಏನಿದೆಲ್ಲ? ಯಾರಿವ್ರು? ನನ್ನ ಗೆಳೆಯರು. ನಾನು ಇವ್ರ ಹತ್ರ ಮಾತಾಡೋದಿನ್ನೂ ಉಳ್ಕೊಂಡಿದೆ. ನನ್ನ ಗೆಳೆಯ ತ್ರಿಶೂಲ, ನನ್ನ ಗೆಳೆಯ ವಾಸುಕಿ. ನಾನೀಗ ಇವ್ರು ಹೇಳೋದಕ್ಕೆ ಒಪ್ಕೊಳ್ಳೋದು ಸರಿನಾ ಅಂತ ತಿಳಿಸ್ತೀರಾ? ನನ್ನ ಸ್ನೇಹಿತರು ಬೇಡ ಅಂತ ಹೇಳ್ತಾ ಇದ್ದಾರೆ ರಾಜ್ಕುಮಾರಿ ಅಜಾಮುಖಿ.